ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯಾಶ್ರಮದ ಕಡೆ ಅಡಿತಾ ಇದ್ದಾರೆ. ಆಗ ರಾಮ ಸೀತಾ ಲಕ್ಷ್ಮಣರಿಗೆ ಅಗಸ್ತ್ಯನ ಕಥೆಯನ್ನು ವಿವರಿಸ್ತಾರೆ. ನಾನು ನೆನ್ನೆನೇ ಹೇಳಿದ್ದೆ, ಅಗಸ್ತ್ಯರ ಕತೆ ಅತ್ಯಂತ ರೋಚಕವಾದಂತಹ ಕತೆ ಅಂತ. ಅಗಸ್ತ್ಯರು ಅತ್ಯಂತ ಪ್ರಸಿದ್ಧರಾದಂಥ ಋಷಿಗಳು. ಇವರು ಬ್ರಹ್ಮ ಋಷಿಗಳು, ಕುಂಭೋದ್ಭವರು, ಕುಂಭ ಸಂಭವರು. ಇವರಿಗಿದೆಲ್ಲ ಹೆಸರಿದೆ. ಅಗಸ್ತ್ಯರು ಲೋಪಾಮುದ್ರೆಯನ್ನು ವಿವಾಹವಾದರು. ಅಗಸ್ತ್ಯ ಇದೊಂದು ಪ್ರಶಸ್ತಿ, ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿ. ಮಹಾವಿಷ್ಣು ಜಗತ್ತನ್ನೆಲ್ಲ ತನ್ನ ದಿವ್ಯ ಪಾದದಿಂದ ಅಳೆದ. ಅಗಸ್ತ್ಯ ಮಹರ್ಷಿಗಳು ತಮಿಳಿನಿಂದ ಜಗತ್ತನ್ನೆಲ್ಲ ಅಳೆದರು ಎನ್ನುತ್ತಾರೆ ಕಂಬರು. ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯಾಶ್ರಮದ ಕಡೆ ಹೋಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಅಗಸ್ತ್ಯರ ಕಥೆಯನ್ನು ರಾಮ ಶುರು ಮಾಡ್ತಾನೆ. ಅಗಸ್ತ್ಯರು ಸಾಮಾನ್ಯರಾದಂಥ ಋಷಿಗಳಲ್ಲ. ಅವರಿಗೆ 16,000 ಶಿಷ್ಯರಿದ್ದಾರೆ. ಅವರು ಅಂತಹ ಮಹಾಕುಲಪತಿಗಳು. ಅವರು ಬ್ರಹ್ಮರ್ಷಿಗಳು. ಅನೇಕ ವರ್ಷಗಳು ತಪಸ್ಸನ್ನು ಮಾಡಿದ್ದಾರೆ. ಆದರೆ ಆ ತಪಸ್ಸನ್ನೆಲ್ಲ ಲೋಕಹಿತಕ್ಕಾಗಿ, ಲೋಕದ ಉಪಕಾರಕ್ಕಾಗಿ ಅವರು ಮಾಡಿದ್ದಾರೆ. ತಮ್ಮ ತಪಸ್ಸನ್ನೆಲ್ಲ ಲೋಕೋದ್ಧಾರಕ್ಕಾಗಿ ಅರ್ಪಣೆ ಮಾಡಿದಂತಹ ಮಹರ್ಷಿಗಳು ಅಗಸ್ತ್ಯರು. ಈ ರಾಕ್ಷಸರು ದೇವತೆಗಳನ್ನೆಲ್ಲ ಪೀಡಿಸ್ತಾ ಇದ್ರು. ಇಂದ್ರ ಈ ರಾಕ್ಷಸರನ್ನೆಲ್ಲ ಕೊಲ್ಲಲು ಬಂದಾಗ ಈ ರಾಕ್ಷಸರೆಲ್ಲ ಏನು ಮಾಡಿದ್ರು ಅಂದರೆ ಸಮುದ್ರದಲ್ಲಿ ಔತ್ಕೊಂಡ್ಬಿಟ್ರು. ಆಗ ದೇವತೆಗಳೆಲ್ಲ ಅಗಸ್ತ್ಯರ ಹತ್ರಕ್ಕೆ ಬರ್ತಾರೆ. ಅವರನ್ನ ಪ್ರಾರ್ಥನೆ ಮಾಡ್ತಾರೆ, ನೀವು ಏನಾದರೂ ಮಾಡಿ ಈ ರಾಕ್ಷಸರನ್ನೆಲ್ಲ ನಮಗೆ ತೋರಿಸ್ಕೊಡಿ ಅಂತ. ಆಗ ಅಗಸ್ತ್ಯರು ತಮ್ಮ ತಪಸ್ಸಿನ ಪ್ರಭಾವದಿಂದ ಸಮುದ್ರವನ್ನೇ ಏಕಾಪೋಷಣ ತಗೊಂಡ್ಬಿಡ್ತಾರೆ. ಒಂದೇ ಒಂದು ಸಲಿಗೆ ಆಪೋಷಣ ತಗೊಂಡ್ಬಿಡ್ತಾರೆ. ಆಗ ಇಂದ್ರ ಸುಲಭವಾಗಿ ದೈತ್ಯರನ್ನೆಲ್ಲ ನಿಗ್ರಹಿಸಿಬಿಟ್ಟ. ದೇವತೆಗಳೆಲ್ಲ ಅಗಸ್ತ್ಯರ ಮಹಿಮೆಯನ್ನು ಕೊಂಡಾಡಿದ್ರು. ವಿಂಧ್ಯ ಪರ್ವತ ಮೇಲ್ಮೇಲಕ್ಕೆ ಬೆಳೆಯುತ್ತಲೇ ಇತ್ತು. ಇದರಿಂದ ಸೂರ್ಯಚಂದ್ರರ ಹಾಗೂ ದೇವತೆಗಳ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಯಥಾ ಪ್ರಕಾರ ಇದನ್ನು ತಡೆಯೋ ಶಕ್ತಿ ಯಾರ ಹತ್ರ ಇದೆ ಅಂತ ಯೋಚನೆ ಮಾಡಿದಾಗ ಅಗಸ್ತ್ಯರು ಮಾತ್ರ ಇದನ್ನು ತಡೆಯಬಲ್ಲರು ಅಂತ ಯೋಚನೆ ಮಾಡಿ ಅಗಸ್ತ್ಯರನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಗ ಅಗಸ್ತ್ಯರು ವಿಂಧ್ಯ ಪರ್ವತದ ಹತ್ತಿರಕ್ಕೆ ಬರ್ತಾರೆ. ವಿಂಧ್ಯ ಪರ್ವತವನ್ನು ಕುರಿತು ಹೇಳ್ತಾರೆ, ನಾನು ದಕ್ಷಿಣದ ಕಡೆ ಹೋಗ್ತಾ ಇದ್ದೀನಿ, ಇವಾಗ ನಾನು ವಾಪಸ್ ಬರೋ ತನಕ ನೀನು ಬೆಳಿಬಾರ್ದು, ಹೀಗೇ ಇರಬೇಕು ಅಂತ ಹೇಳ್ತಾರೆ. ವಿಂಧ್ಯ ಪರ್ವತ ಅಗಸ್ತ್ಯರಿಗೆ ಗೌರವ ನೀಡ್ತು. ಅವರು ಹೇಳಿದಂತೆಯೇ ಮಾಡ್ತು. ಅದು ಮತ್ತೆ ಬೆಳೆಯೋದು ನಿಂತು ಹೋಯಿತು. ಇದೊಂದು ಉಪಕಾರದ ಸ್ಮೃತಿ ಅಗಸ್ತ್ಯರು ಮಾಡಿಕೊಟ್ರು ನಮಗೆ. ವಾತಾಪಿ ಇಲ್ವಲ ಅನ್ನೋಂಥ ಇಬ್ಬರು ರಾಕ್ಷಸರು, ಬಹಳ ದುಷ್ಟರವರು. ಎಲ್ಲ ಋಷಿಮುನಿಗಳನ್ನೆಲ್ಲ ತಮ್ಮ ಮನೆಗೆ ಶ್ರಾದ್ದಕ್ಕೆ ಅಂತ ಕರೆಯೋದು. ಅವರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಸಂಸ್ಕೃತ ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿತ್ತು. ತುಂಬ ಸಂಸ್ಕೃತದಲ್ಲಿ ಮಾತಾಡಿಬಿಟ್ಟು ಈ ಬ್ರಾಹ್ಮಣರನ್ನೆಲ್ಲ ಈ ಶ್ರಾದ್ದ ಕರ್ಮಕ್ಕೆ ಆಹ್ವಾನ ಮಾಡೋದು, ಅವರಿಗೆ ಮಾಂಸವನ್ನು ಮಾಡಿ ಅಡುಗೆ ಮಾಡಿ ಬಡಿಸೋದು. ತಮ್ಮ ಮಂತ್ರದ ಪ್ರಭಾವದಿಂದ ತನ್ನ ಸಹೋದರನಾದಂತಹ ಆ ವಾತಾಪಿಯನ್ನೇ ಅದರಲ್ಲಿ ಇಡೋದು. ಭೋಜನ ಆದಮೇಲೆ ತಮಗೆ ತಿಳಿದಂತಹ ಮೃತ ಸಂಜೀವಿನಿ ಮಂತ್ರವನ್ನು ಜಪಿಸೋದು.
ನಂತರ ವಾತಾಪಿ ಮೇಲಕ್ಕೆ ಬಾ ಅಂತ ಹೇಳೋದು. ಆಗ ಋಷಿಯ ಹೊಟ್ಟೆಯನ್ನು ಭೇದಿಸ್ಕೊಂಡು ಈ ವಾತಾಪಿ ಹೊರಗೆ ಬರ್ತಾ ಇದ್ದ. ಋಷಿಗಳೆಲ್ಲ ಮೃತರಾಗ್ತಾ ಇದ್ದರು. ಅವ್ರನ್ನೆಲ್ಲ ಇವನು ತಿಂತಾಯಿದ್ರು. ಹೀಗೆ ಇದು ಅನೇಕ ವರ್ಷಗಳ ಕಾಲ ನಡೆದ್ಬಿಡ್ತು. ಎಲ್ರಿಗೂ ತುಂಬ ಆತಂಕ ಆಯಿತು, ಯೋಚನೆ ಆಯಿತು, ಏನು ಮಾಡೋದು ಅಂತ ದಿಕ್ಕು ತೋಚಲಿಲ್ಲ. ಆಗ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಇಲ್ವಲ್ಲ, ಅಗಸ್ತ್ಯರನ್ನು ಆಮಂತ್ರಿಸ್ತಾನೆ. ಅಗಸ್ತ್ಯರು ಒಪ್ಕೊಳ್ತಾರೆ. ಎಂದಿನಂತೆ ಮಾಂಸದ ಅಡುಗೆ ಮಾಡ್ದ. ಅಗಸ್ತ್ಯರ ಅದನ್ನು ಭುಜಿಸಿದ್ರು. ಭೋಜನ ಆದಮೇಲೆ ವಾತಾಪಿ ಮೇಲಕ್ಕೆ ಬಾ ಅಂತ ಇಲ್ವಲ್ಲ ಕರೆದ. ಅಗಸ್ತ್ಯ ಏನು ಮಾಡಿದ್ರು ಅಂದರೆ ತಮ್ಮ ಹೊಟ್ಟೆಯನ್ನು ತಡೋಕೊಂಡ್ಬಿಟ್ರು. ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಟ್ರು. ವಾತಾಪಿ ಜೀರ್ಣನಾಗು ಅಂತ ಹೇಳಿಬಿಟ್ರು. ವಾತಾಪಿ ಜೀರ್ಣ ಆಗಿಬಿಟ್ಟ. ಇಲ್ವಲ್ಲಿನಿಗೆ ಕೋಪ ಬಂತು. ಅಗಸ್ತ್ಯರನ್ನು ಕೊಲ್ಲೋಕೆ ಹೋಗ್ತಾನೆ. ಅಗಸ್ತ್ಯರು ಮಹಾಮಹಿಮರು. ಅವರ ಕ್ರೂರ ದೃಷ್ಟಿ ಇವನ ಮೇಲೆ ಬಿತ್ತು. ಇವನು ಭಸ್ಮ ಆಗಿಬಿಟ್ಟ. ಇದು ಯಥಾ ಪ್ರಕಾರ ಲೋಕೋಪಕಾರವಾದಂತಹ ಕಾರ್ಯಗಳು. ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ತಮಿಳು ಭಾಷೆಯನ್ನು ಕಂಡುಹಿಡಿದರು. ತಮಿಳು ಭಾಷೆಗೆ ವ್ಯಾಕರಣವನ್ನು ರಚನೆ ಮಾಡಿದ್ರು ಅಗಸ್ತ್ಯರು. ಇವರು ದಕ್ಷಿಣ ದಿಕ್ಕಿಗೆ ಬಂದಿದ್ದರಿಂದ ದಕ್ಷಿಣ ದಿಕ್ಕನ್ನು ಅಗಸ್ತ್ಯ ದಿಕ್ಕು ಅಂತಾನೆ ಕರೀತಾರೆ. ಮಹಾರಾಷ್ಟ್ರದ ನಾಸಿಕದಲ್ಲಿ ಅಗಸ್ತ್ಯಪುರಿ ಅನ್ನುವಂಥ ಒಂದು ಜಾಗ ಇದೆ. ಅಲ್ಲಿ ಅಗಸ್ತ್ಯರಿದ್ದರು ಅನ್ನುವಂಥದ್ದು ಐತಿಹ್ಯ ಹೇಳ್ತಾರೆ. ಅಗಸ್ತ್ಯರು ಒಂದು ದೊಡ್ಡ ಸಂಹಿತೆಯನ್ನು ರಚನೆ ಮಾಡಿದ್ದಾರೆ. ಅದರ ಹೆಸರು ಅಗಸ್ತ್ಯ ಸಂಹಿತೆ ಅಂತ. ಹೀಗೆ ಮಹಾಮಹಿಮರಾದಂತಹ ಅಗಸ್ತ್ಯರ ಬಗ್ಗೆ ರಾಮ ಅನೇಕ ವೃತ್ತಾಂತಗಳನ್ನೆಲ್ಲ ಹೇಳಿಕೊಂಡು ಆಶ್ರಮದ ಕಡೆ ಬರ್ತಾನೆ. ಮಹಾಭಾರತದ ವನ ಪರ್ವದಲ್ಲಿ ಅಗಸ್ತ್ಯ ತೀರ್ಥ ಅನ್ನುವಂಥದ್ದು ಉಲ್ಲೇಖ ಬರುತ್ತೆ. ಮುಂದೆ ಇದೇ ಅಗಸ್ತ್ಯ ಮಹರ್ಷಿಗಳು ಯುದ್ಧಕಾಂಡದಲ್ಲಿ ಶ್ರೀರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾರೆ. ಅದನ್ನು ಆವಾಗ ನಾವು ಕೇಳೋಣ. ಹೀಗೆ ಅನೇಕ ರೀತಿಯಲ್ಲಿ ಅಗಸ್ತ್ಯರು ಉಪಕಾರವನ್ನು ಮಾಡ್ತಾ ಇರುವಂಥ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಗಸ್ತ್ಯ ನಕ್ಷತ್ರ ಅನ್ನುವಂಥದ್ದು ಇದೆ. ಅಗಸ್ತ್ಯನ ನಕ್ಷತ್ರವನ್ನು ನೋಡಿ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿಯೂ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಅಗಸ್ತ್ಯರ ಮಹಿಮೆಯನ್ನು ನಾವಿವತ್ತು ಕೇಳಿದ್ದೇವೆ. ಇನ್ನಷ್ಟು ವಿವರಗಳಿದೆ. ಅದನ್ನು ರಾಮಕಥೆಯಲ್ಲಿ ನಾಳೆ ನಾವು ಕೇಳೋಣ. ಈಗ ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯಾಶ್ರಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.